ಫ್ಯಾಮಿಲಿ, ನಾನಿವತ್ತು ಡ್ರೈ ಫ್ರೂಟ್ಸ್ ಲಡ್ಡು ರೆಸಿಪಿನ ತೋರಿಸ್ತಾ ಇದ್ದೀನಿ. 1 ಕಪ್ ಬಾದಾಮಿ, 1/4 ಕಪ್ ಪಿಸ್ತಾ, 1/4 ಕಪ್ ದ್ರಾಕ್ಷಿ, ಅದ್ರ ಜೊತೆಗೆ 1 ಸ್ಪೂನ್ ಗಸಗಸೆ, 2 ಸ್ಪೂನ್ ಎಳ್ಳು, ಏಲಕ್ಕಿ, ಕಡಲೆಬೀಜ, ವಾಲ್ನಟ್ಸ್, ಕೊಬ್ಬರಿ, ಪ್ರತಿಯೊಂದು ಡ್ರೈ ಫ್ರೂಟ್ಸ್ನ ತೊಗೊಂಡು ಆ್ಯಡ್ ಮಾಡಿದ್ದೀನಿ ನಾನು ಇದರಲ್ಲಿ. ಡ್ರೈ ಫ್ರೂಟ್ಸ್ ಲಡ್ಡುನ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಪ್ರತಿಯೊಂದು ಡ್ರೈ ಫ್ರೂಟ್ಸ್ನು 5 to 10 ಸೆಕೆಂಡ್ಸ್ ವಿತೌಟ್ ಆಯಿಲ್, ಯಾವುದೇ ರೀತಿ ಆಯಿಲ್ನ ಹಾಕ್ದೇನೆ ನಾವು ಡ್ರೈ ರೋಸ್ಟ್ ಮಾಡ್ಕೊಬೇಕು. ಸೊ ಪಿಸ್ತಾ, ವಾಲ್ನಟ್ಸ್ ಇದನ್ನೆಲ್ಲ ಆಲ್ಮೋಸ್ಟ್ ಆಲ್ ತಿನ್ನೋಕ್ಕೆ ಡೈರೆಕ್ಟಾಗಿ ಮಕ್ಕಳಾಗಿರ್ಬೋದು, ಕೆಲವೊಬ್ಬರು ಡ್ರೈ ಫ್ರೂಟ್ಸ್ನ ಅಷ್ಟು ಇಷ್ಟಪಡಲ್ಲ. ವಾಲ್ನಟ್ಸ್ ಅಂತೂ ತುಂಬ ಸಪ್ಪೆ ಇರುತ್ತೆ ಅಂತ ಹೇಳ್ಬಿಟ್ಟು ತಿನ್ನೋದೇ ಇಲ್ಲ. ಸೊ ಈ ಥರ ಡ್ರೈ ಫ್ರೂಟ್ಸ್ ಲಡ್ಡುಲಿ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಗೋಡಂಬಿ ಪ್ರತಿಯೊಂದೂ ಒಂದು 5 to 10 ಸೆಕೆಂಡ್ಸ್ ನಾವು ಫ್ರೈ ಮಾಡಿದರೆ ಸಾಕು. ಕೊಬ್ಬರಿನ ಯೂಸ್ ಮಾಡೋದ್ರಿಂದ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. 1 ಕಪ್ ಅಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ. ಕೊಬ್ಬರಿನ ಮಾತ್ರ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು. ಸೊ ಇದನ್ನು ಔಟ್ಸೈಡಲ್ಲೇ ನಾವು 1 ಮಂತ್ವರೆಗೂ ಇಟ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ, ಹಾಳಾಗಲ್ಲ. ಸೊ ಕೊಬ್ಬರಿ ಒಟ್ಟಿಗೆ ನಾನಿಲ್ಲಿ ತೊಗೊಂಡಿರೋ ದ್ರಾಕ್ಷಿನೂ ಸೇರಿಸ್ತಾ ಇದ್ದೀನಿ. ಯಾಕೆಂದರೆ ದ್ರಾಕ್ಷಿ ಜಸ್ಟ್ ಬಿಸಿ ಆದರೆ ಸಾಕು, ನಮಗೆ ಫ್ರೈ ಆಗೋದೇನು ಬೇಡ. ಸೊ ಅದನ್ನು ಹಾಕಿ ಒಂದು 5-10 ಸೆಕೆಂಡ್ಸು ನಾನಿಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಪ್ರತಿಯೊಬ್ಬರೂ ತಿನ್ಬೋದು, ಅಷ್ಟು ಹೆಲ್ದಿ ಆಗಿರುತ್ತೆ ಈ ಡ್ರೈ ಫ್ರೂಟ್ಸ್ ಲಡ್ಡು. ಈಗ ಅದೇ ಪ್ಯಾನ್ಗೆ ನಾನು ಒಂದು 2-3 ಸ್ಪೂನಷ್ಟು ತುಪ್ಪನ ಹಾಕಿ ಸ್ವೀಟ್ನೆಸ್ಗೋಸ್ಕರ ನಾನಿಲ್ಲಿ ಖರ್ಜೂರನ ಬಳಸ್ತಾ ಇದ್ದೀನಿ. ಸೊ ಡ್ರೈ ಫ್ರೂಟ್ಸ್ ಲಡ್ಡುನ ಬೈಂಡಿಂಗ್ಗೋಸ್ಕರನೂ ಅವಶ್ಯಕತೆ ಇದೆ, ಯಾಕಂದರೆ ನಾವಿಲ್ಲಿ ಯಾವುದೇ ರೀತಿ ಶುಗರ್ನ ಆ್ಯಡ್ ಮಾಡ್ತಾ ಇಲ್ಲ. ಡ್ರೈ ಫ್ರೂಟ್ಸಲ್ಲೇ ಆಲ್ಮೋಸ್ಟ್ ಆಲ್ ಶುಗರ್ ಇರುತ್ತೆ. ಹಾಗಾಗಿ ನಾನಿಲ್ಲಿ 1 ಕಪ್ಪಷ್ಟು ಖರ್ಜೂರನ ಸಿಪ್ಪೆ ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ಅದನ್ನು 1 ನಿಮಿಷ ಫ್ರೈ ಮಾಡ್ತಾ ಇದ್ದೀನಿ. ಅಷ್ಟನ್ನು ಫ್ರೈ ಮಾಡಿ ಮೊದಲೇ ಮಾಡಿ ಇಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನ ಪ್ರತಿಯೊಂದೂ ಸಪ್ರೇಟಾಗಿ ಮಿಕ್ಸಿಲಿ ಪೌಡರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದನ್ನೆಲ್ಲ ಒಂದು ಪ್ಯಾನ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಪ್ರತಿಯೊಂದೂ ಸಪ್ರೇಟ್ ಬಾದಾಮಿ, ಪಿಸ್ತಾ ಪ್ರತಿಯೊಂದೂ ಸಪ್ರೇಟಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಪ್ರತಿಯೊಂದನ್ನು ಪೌಡ್ರ್ ಮಾಡಿ ಹಾಕ್ಕೊಳ್ಳೋದ್ರಿಂದ ತುಂಬ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ. ಎಳ್ಳು, ಅದ್ರ ಜೊತೆಗೆ ಗಸಗಸೆ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಕಡಲೆಬೀಜನ ಲಾಸ್ಟಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ, ಯಾವುದೇ ರೀತಿ ಪೌಡ್ರ್ ಮಾಡಿಲ್ಲ. ಪೌಡ್ರ್ ಮಾಡಿದರೆ ಎಲ್ಲ ಪೌಡ್ರ್ ಆಗಿರುತ್ತಲ್ಲ, ಕಡಲೆಬೀಜ ಅಷ್ಟು ಫ್ಲೇವರ್ ಕೊಡಲ್ಲ. ಬಟ್ ಈ ಥರ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಖರ್ಜೂರ ಕೂಡ ಪೇಸ್ಟ್ ಮಾಡಿ ಹಾಕಿದ್ದೀನಿ. ಅದ್ರ ಜೊತೆಗೆ 2 ಸ್ಪೂನಷ್ಟು ತುಪ್ಪನ ಹಾಕಿ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಲಾಸ್ಟಿಗೆ ನಾನು ಏಲಕ್ಕಿ ಪುಡಿನ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಅದಾದಮೇಲೆ ಮೊದಲೇ ಮಾಡಿ ಇಟ್ಕೊಂಡಿರೋ ಅಂಥ ಬೆಲ್ಲದ ಪಾಕನ ಒಂದು 4-5 ಸ್ಪೂನಷ್ಟು ಹಾಕಿ ನೀಟಾಗಿ ಲಡ್ಡುನ ಕಟ್ಟಬೇಕು. ಸೊ ಲಡ್ಡು ಬೈಂಡಿಂಗ್ ಬರಬೇಕಂದ್ರೆ ಸ್ವಲ್ಪ ಬೆಲ್ಲದ ಸಿರಪ್ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಪ್ರತಿಯೊಂದೂ ನೀಟಾಗಿ ಲಡ್ಡು ಶೇಪಲ್ಲಿ ಮಾಡಿ ಇಟ್ಕೊಂಡ್ರೆ ಆಯಿತು. ಪ್ರೆಗ್ನೆನ್ಸಿ ಇರೋರಾಗಿರ್ಬೋದು, ಮಕ್ಕಳಾಗಿರ್ಬೋದು, ವಯಸ್ಸಾಗಿರೋರು ಡೈಲಿ ಒಂದೊಂದು ತಿಂದರೆ ಹೆಲ್ತಿಗೆ ತುಂಬ ಒಳ್ಳೆಯದು ಡ್ರೈ ಫ್ರೂಟ್ಸು. ಸೊ ಡ್ರೈ ಫ್ರೂಟ್ಸ್ನ ತಿಂತಿದ್ವಿ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಎಲ್ಲ ಡ್ರೈ ಫ್ರೂಟ್ಸ್ನೂ ನಾನು ಮಾಡಿ ಇಟ್ಕೊಂಡು ಕೊಬ್ಬರಿ ಪೌಡರಲ್ಲಿ ರೋಲ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ರೆ ಅರೌಂಡ್ ಒಂದು 15 to 20 ಡೇಸ್ ಆರಾಮಾಗಿ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಸೊ ವಿಡಿಯೋ ಇಷ್ಟ ಆಗಿ, ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಕೀಪ್ ಸಪೋರ್ಟಿಂಗ್.